ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ನಿನ್ನೆ ರಾತ್ರಿ ಕದನ ವಿರಾಮದ ಉಲ್ಲಂಘನೆಯ ಬಳಿಕ ಚೀನಾ ಸಚಿವ ಮಾತುಕತೆಯನ್ನ ನಡೆಸಿದ್ರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಕರೆಯನ್ನ ಮಾಡಿ ಮಾತನಾಡಿದ್ರು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಕರೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಚೀನಾಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಅಜಿತ್ ದೋವಲ್. ಯುದ್ಧವನ್ನ ಬಯಸಿದ್ದು ಭಾರತವಲ್ಲ, ಭಾರತದ ಆಯ್ಕೆಯೂ ಯುದ್ಧವಾಗಿರಲಿಲ್ಲ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ ಬೆನ್ನಲ್ಲೇ ಕರೆ ಮಾಡಿದಂತಹ ಚೀನಾದ ವಿದೇಶಾಂಗ ಸಚಿವರಿಗೆ ಟಕ್ಕರ್ನ ಉತ್ತರವನ್ನ ಕೊಟ್ಟಿದ್ದಾರೆ ಎನ್ಎಸ್ಎ ಅಜಿತ್ ದೋವಲ್. ನಾವು ಯುದ್ಧವನ್ನ ಬಯಸಿದವರಲ್ಲ, ನಮ್ಮ ಹೋರಾಟ ಇದ್ದಿದ್ದೇನು ಉಗ್ರವಾದದ ವಿರುದ್ಧ ಹೋರಾಟ. ಹಾಗಾಗಿ ಯುದ್ಧವನ್ನ ನಾವು ಬಯಸಿಲ್ಲ, ಪಾಕಿಸ್ತಾನ ಅಂತಹ ಸಿಚುವೇಶನ್ ನಿರ್ಮಾಣ ಮಾಡ್ತು ಅಂತ ಹೇಳಿ ಖಡಕ್ ಆಗಿ ಹೇಳಿದ್ದಾರೆ ಅಜಿತ್ ದೋವಲ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಈ ಸಂದರ್ಭದಲ್ಲಿ ಉಗ್ರವಾದವನ್ನ ನಾನು ಕೂಡ ಖಂಡಿಸ್ತೀನಿ ಅಂತ ಚೀನಾ ಹೇಳಿದೆ. ಚೀನಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಉಗ್ರವಾದವನ್ನ ಖಂಡಿಸಿದ್ರು ಕೂಡ ಅವರು ಬೆಂಬಲವನ್ನ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ. ನಿನ್ನೆಯೂ ಕೂಡ ಅಜಿತ್ ದೋವಲ್ಗೆ ಕರೆ ಮಾಡೋ ಮುಂಚೆ ಚೀನಾ ತನ್ನ ಸ್ಟೇಟ್ಮೆಂಟ್ ಅನ್ನ ಹೇಳಿತ್ತು. ಪಾಕಿಸ್ತಾನದ ಸಾವನ್ನೀತಿಯನ್ನ ಕಾಪಾಡೋದಕ್ಕೆ ನಾವು ಬದ್ಧರಿದ್ದೇವೆ, ನಮ್ಮ ಸಂಪೂರ್ಣ ಬೆಂಬಲ ಇದೆ ಎನ್ನುವಂತ ಮಾತನ್ನ ಹೇಳಿದ್ರು. ಅದಾದ ನಂತರ ಅಜಿತ್ ದೋವಲ್ಗೆ ಕರೆಯನ್ನ ಮಾಡಿತ್ತು. ಹಾಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಚೀನಾಗೆ ಹಿಡಿದಿದ್ದಂತಹ ಭೂತ ಇದೆಯಲ್ಲ, ಅದನ್ನಿಳಿಸುವಂತಹ ಕೆಲಸವನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಡಿದ್ದಾರೆ. ನಮಗೆ ಶಾಂತಿಯ ಪಾಠವನ್ನ ಹೇಳೋದಕ್ಕೆ ನೀವು ಬರಬೇಡಿ, ಯುದ್ಧವನ್ನ ನಾವು ಬಯಸಿದ್ದಲ್ಲ, ಯುದ್ಧವನ್ನ ಮಾಡೋ ಹಾಗೆ ಮಾಡಿದ್ದು ಪಾಕಿಸ್ತಾನ, ಉಗ್ರರಿಗೆ ನೆಲೆಯಾಗಿರೋದು ಪಾಕಿಸ್ತಾನ. ಹಾಗಾಗಿ ನಮ್ಮ ಟಾರ್ಗೆಟ್ ಇದ್ದಿದ್ದು ಭಯೋತ್ಪಾದಕರು ಮಾತ್ರ. ಆ ನಂತರದ ಬೆಳವಣಿಗೆ ಅದು ಚೀನಾ ಮಾಡಿದಂಥ ಕುತಂತ್ರಿ ಕೆಲಸಕ್ಕೆ ನಮ್ಮ ರಿಟಾಲಿಯೇಷನ್ ಅಷ್ಟೇ, ನಮ್ಮ ಪ್ರತಿಕ್ರಿಯೆ ಅಷ್ಟೇ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.